ಹೆಸರೇನು? ಫಸ್ಟ್ ಬಂದಿದ್ದಲ್ಲ ರನ್ನಿಂಗ್ದಾಗ ಏನು ತಿಂತಿ ದಿವಸ ಏನು ತಿನ್ನಿಸ್ತಾನ ನಿಮ್ಮ ಬಾಬಾ? ಪಿಂಡ್ ಖಜೂರಿ ತಿನ್ಸಲ್ಲ ದಿವಸ ಟ್ರೈನಿಂಗ್ ಮಾಡ್ತೀವಿ ಓಡ್ತಿ ಏನು ಮುಂಜಾನೆ ಎತ್ತಿ ಯಾರಕ್ಕೆ ಮತ್ತು ಹ್ಯಾಂಗೆ ಫಸ್ಟ್ ಬಂದೀನಿ ನಮಗೆ ಗೊತ್ತಾಗಬೇಕಲ್ಲ ಹ್ಯಾಂಗಾಗಿ. ವಾ ಓಕೆ. ಯಾವತ್ತು ಕಾರ್ಯಕ್ರಮ ಅದ? ಬಂಜಾರ ಕ್ರೀಡಾಂಗಣ. ಓಕೆ ಕಾಕ, ಏನು ಅಭಿಪ್ರಾಯ ನಿಮ್ಮದು ಹೇಳಿ? ಯಾವತ್ತು ಕಾರ್ಯಕ್ರಮ? ಎಲ್ಲರಿಗೆ ನಮಸ್ಕಾರ. ನಾನು ರಾಜೇಂದ್ರ ಎಸ್ ರಾಠೋಡ್, ಶಿಕ್ಷಕನಾಗಿ ಮಾತಾಡ್ತಾ ಇದ್ದೀನಿ. ನಾನು ಇವತ್ತಿನ ಈ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ವತಿಯಿಂದ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟವು 4ನೇ ವರ್ಷಕ್ಕೆ ಏನಪ್ಪ ಅಂದ್ರೆ ಇದು ಮುಂದುವರಿತಾ ಇದೆ. ಇದನ್ನು ಪ್ರಾರಂಭಿಸಿದವರು ನಮ್ಮ ACP ಆದಂಥ ಶ್ರೀ ಸುನೀಲ್ ಚೌಹಾಣ್ ಸರ್ ಅವರು. ಅಲ್ಲಿಂದ ಪ್ರಾರಂಭ ಆಗಿದ್ದು ಇದು 4ನೇ ವರ್ಷಕ್ಕೆ ಏನಪ್ಪ ಅಂದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು ಎಲ್ಲ ಸರ್ಕಾರಿ ನೌಕರರು. ಈ ಕ್ರೀಡಾಕೂಟದಲ್ಲಿ ಸುಮಾರು 150 ಆಟಗಾರರು ಅಂತಂದ್ರೆ ಭಾಗವಹಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಎಲ್ಲ ನೌಕರರ ಮಕ್ಕಳಾಗಲಿ ಹಾಗೂ ಆ ನೌಕರಿಗೋಸ್ಕರ ಅಂದ್ರೆ ಈ ವಿಶೇಷವಾದಂಥ ಈ ಆಟವಾಗಿದೆ. ಈ ಆಟದಲ್ಲಿ ಸಣ್ಣ ಹುಡುಗ 1ನೇ ತರಗತಿ ಇದು 60 ವರ್ಷ ತನಕ ವಯಸ್ಸಿನವರು ಕೂಡ ಈ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಈ ನಮ್ಮ ಸಂಘದವರಿಗೆ ಹಾಗೂ ಮುಂಬರುವಂಥ ಅಧ್ಯಕ್ಷರಿಗೆ ಹಾಗೆ ಕಾರ್ಯದರ್ಶಿಯವರಿಗೆ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಚಿಂಚೋಳಿ MLA ಯಾರು ಬಂದರು ಸರ್? ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ನಮ್ಮ ಕಮಿಷನರ್, ಪೊಲೀಸ್ ಕಮಿಷನರ್ ಆದಂಥ ಅವಿನಾಶ್ ನಮ್ಮ ಶರಣಪ್ಪ ಹೆಗೇಶ್ವರ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಹಾಗೆಯೇ ನಮ್ಮ CO साहब बरಬೇಕಾಗಿತ್ತು ಅವರು ಕೂಡ और अಷ್ಟೇ हर एक कार्यक्रम में ಕನ್ನಡ ಕನ್ನಡ ಎಲ್ಲ ಕಾರ್ಯಕ್ರಮದಾಗ ಬಹಳ ಒಳ್ಳೆಯ ರೀತಿಯಿಂದ ಮಧುರವಾದ ಕಂಠದಿಂದ ಒಳ್ಳೆ ಸಾಂಗ್ಸ್ ಪ್ರಾರ್ಥನೆ ಗೀತೆ ಆಗಲಿ ದೇಶಭಕ್ತಿ ಗೀತೆ ಆಗಲಿ ದೇಶ ಸಲುವಾಗಿ ಯಾವುದೇ ಒಂದು ಕಾರ್ಯಕ್ರಮದಾಗ ಬಹಳ ಒಳ್ಳೆಯ ರೀತಿಯಿಂದ ಹಾಡವನ್ನು ಹಾಡ್ತಾರೆ. ಅವರಿಗೆ ನಮ್ಮ ಸಂಘದ ಕಡೆಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸೋಣ. ಧನ್ಯವಾದ ಸರ್. ನಮ್ಮ ರಾಜೇಂದ್ರ ರಾಠೋಡ್ ಅವರು ಸರ್ ನೀವು ಏನೇನು ಕೆಲಸ ಮಾಡ್ತೀರಿ ಅದು ಹೇಳ್ರಿ ನಮಗೆ. ನಾವು ಮೊಟ್ಟ ಮೊದಲನೇದಾಗಿ ಶಾಲೆಯ ಮಕ್ಕಳಿಗೆ ಪಾಠ ಮಾಡೋದು, ಮತ್ತು ಸಮಯ ಸಿಕ್ಕಾಗ ಅಲ್ಲಿ ಸ್ವಲ್ಪ ಹಾಡನ್ನು ಹಾಡ ಇಷ್ಟೋಡಿನೇ ಇಟ್ಕೊಂಡಿರಾ? ಹಾಡ ಇಷ್ಟೋಡಿನೇ ಇದೆ ನಿಮ್ಮದು? ಒಂದು ಸ್ಟುಡಿಯೋ ನಮಗೋಸ್ಕರ ಅಲ್ಲ, ಬೇರೆಯವರು ವಿದ್ಯಾರ್ಥಿ ಹಾಡ ಬಂದು ಕಲಿತಾರೆ ಹೋಗ್ತಾರ ಏನಪ್ಪ ಅಂದ್ರೆ ನಾವು ಒಂದು ಸ್ಟುಡಿಯೋ ಓಪನ್ ಮಾಡಿದ್ವಿ. ಹೌದು, ಯಾರೇ ಬಂದು ಹಾಡ ಹಾಡ್ಬೋದು, ಕಲಿಬಹುದು, ಅಲ್ಲಿ ಕಲಿಬಹುದು. ಎಲ್ಲಿ? ರಾಮ ಮಂದಿರ ಬಳಿ ಎಲ್ಲಿ? ಜೀವನ್ ಪ್ರಕಾಶ್ ಸ್ಕೂಲ್ ಹತ್ತಿರ ಇದೆ. ಹೌದು, ಯಾರಾದರೂ ಬಡವರು ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೋಬಹುದು. ಫೀಸ್ ಇಲ್ಲ, ನಾವು ಫ್ರೀಯಾಗಿ ಕಲಿಸ್ತಾ ಇದ್ವಿ ಹೇಳಿ ಚಪ್ಪಾಳಿ ತಾಳಿ ಮಾರೋದು ಸೇ ಚಿಚಾಪುರು. ಹಾಂ